ಇನ್ನು ತಾರಕಕ್ಕೇರಿದೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಯ ಪಟ್ಟು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಇದೀಗ ಬಿಜೆಪಿ ಉಗ್ರ ಹೋರಾಟವನ್ನ ಕೈಗೊಂಡಿದೆ. ಕೆಂಗಲ್ ಗೇಟ್ ಮುಂದೆ ಬಿಜೆಪಿ ನಾಯಕರಿಂದ ಇದೀಗ ಪ್ರತಿಭಟನೆ ಕೂಡ ನಡೀತಾ ಇದೆ. ನಾಗೇಂದ್ರ ಅವರನ್ನ ವಜಾ ಮಾಡಿ ಅಂತ ಘೋಷಣೆಯನ್ನ ಕೂಗಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಪ್ರತಿಭಟನಾಕಾರರು. ಜೊತೆಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಅಂತ ಇದೀಗ ಬಿಜೆಪಿ ನಾಯಕರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಪೋಸ್ಟರ್ ಅನ್ನ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಕೇಸರಿ ನಾಯಕರು ಅನ್ನುವಂಥದ್ದು. ಇವತ್ತು ಬೆಳಿಗ್ಗೆ ಅಷ್ಟೇ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು, ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಆದ್ರೆ ಇತ್ತ ಬಿಜೆಪಿ ಮಾತ್ರ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದು ಇದೀಗ ತೀವ್ರ ಪ್ರತಿಭಟನೆಯನ್ನ ಕೂಡ ಮುಂದುವರಿಸಿದೆ. ನಾವು ಫೈಟ್ ಮಾಡ್ತಾ ಇರೋದು ಅವರು ಒಬ್ಬ ವ್ಯಕ್ತಿಗೋಸ್ಕರ. ನಾವು ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು ಅಂತ ಫೈಟ್. ಇದೇ ನಮಗೂ ಕಾಂಗ್ರೆಸ್ ಡಿಫರೆನ್ಸ್. ಕಾಂಗ್ರೆಸ್ ಅವರು ಒಬ್ಬ ವ್ಯಕ್ತಿಗೋಸ್ಕರ, ಭ್ರಷ್ಟ ವ್ಯಕ್ತಿಗೋಸ್ಕರ ಅವನ ಹಣ ಎಲ್ಲರಿಗೂ ಕೊಟ್ಬಿಟ್ಟಿರೋನಲ್ಲ, ಅವನ್ನ ಸೇವ್ ಮಾಡಕ್ ಹೋಗ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಆ ದಲಿತರ ಹಣ ವಾಪಸ್ ಆಗಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದಲಿತರಿಗೆ ನ್ಯಾಯ ಸಿಗಬೇಕು, ಈ ಹಣ ದಲಿತರ ಅಭಿವೃದ್ಧಿಗೆ ಹೋಗಬೇಕು ಅಂತ ನಾವು ಫೈಟ್ ಮಾಡ್ತಾ ಇದ್ದೀವಿ. ಯಾರದು ಸರಿ? ಕಾಂಗ್ರೆಸ್ ಸರಿನ, ಬಿಜೆಪಿ ಸರಿನ? ಜನ ತೀರ್ಮಾನ ಮಾಡ್ತಾರೆ. ಎಸ್ ತಿಮ್ಮೇಗೌಡ ಅವರೇ, ನಾವು ನೋಡ್ತಾ ಇದ್ವಿ ಅಂದ್ರೆ ಇವತ್ತು ಬೆಳಿಗ್ಗೆ ಅಷ್ಟೇ ಬಿ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಹಾಗೆ ಡಿಸ್ಕಸ್ ಮಾಡೋದಕ್ಕೆ ಸಾಕಷ್ಟು ವಿಚಾರ ಇದೆ, ಇದೊಂದೇ ವಿಚಾರವನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದೀರಿ, ಬೇರೆ ಬೇರೆ ಸಮಸ್ಯೆಗಳು ಇದೆ ಅಂತ ಹೇಳಿದ್ರು. ಇದೀಗ ಬಿಜೆಪಿ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದು ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಯಾವ ನಿಲುವನ್ನ ಪಡೆದುಕೊಳ್ಬಹುದು ಈ ಒಂದು ವಿಚಾರ ಅಂತ? ಯಾವ ನಿಲ್ವು ಅಂದರೆ ಅಧಿವೇಶನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ವಿಪಕ್ಷಗಳು ಪಟ್ಟಣ ಹಿಡಿದಿದ್ದಾವೆ. ನಾಗೇಂದ್ರ ಅವರವರ ತಲೆದಂಡ ಆಗಲೇಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ವಿಪಕ್ಷಗಳು. ಒಂದು ಕಡೆಗೆ ಸದನದ ಬಾವಿಗಿಳಿದು ಧರಣಿಯನ್ನು ಕೂಡ ನಡೆಸ್ತಾ ಇಲ್ಲ, ತಮ್ಮ ಆಸನದಲ್ಲೇ ನಿಂತು ಈ ಒಂದು ಸಚಿವ ನಾಗೇಂದ್ರ ಅವರವರ ರಾಜೀನಾಮೆಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಉಭಯ ಸದನಗಳಲ್ಲಿ, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಎರಡೂ ಸದನಗಳಲ್ಲೂ ಕೂಡ ಏನು ಯಾವುದೇ ರೀತಿಯಾದಂಥ ಕಲಾಪಗಳನ್ನು ನಡೆಯೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಪ್ರಶ್ನೋತ್ತರ ಕಲಾಪ ಆಗಿರ್ಬೋದು, ಮನಸೆಳೆಯುವಂಥ ಸೂಚನೆಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ವಿರೋಧ ಪಕ್ಷಗಳು ತಮ್ಮ ಗಲಾಟೆ ಗದ್ದಲದ ನಡುವೆ ಅಡ್ಡಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾಗೇಂದ್ರ ಅವರವರ ರಾಜೀನಾಮೆ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯೂ ಕೂಡ ವಿರೋಧ ಪಕ್ಷಗಳು ಹೋರಾಟವನ್ನು ತೀವ್ರಗೊಳಿಸಿದವೆ. ಕಳೆದ 3 ದಿನಗಳಿಂದಲೂ ಕೂಡ ನಾಗೇಂದ್ರ ಅವರವರ ವಿಚಾರವನ್ನೇ ಮುಂದಿಟ್ಟುಕೊಂಡು ಕಲಾಪದಲ್ಲಿ ಅಂದರೆ ಕಲಾಪವನ್ನು ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ನಾವು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ಕಡೆಯಾಗಿ ಇಂಥ ಭ್ರಷ್ಟ ಸಚಿವರನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಪಾರದರ್ಶಕ ಆಡಳಿತವನ್ನ ಕೊಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ನಿಟ್ಟಲ್ಲಿಯೂ ಕೂಡ ತುಂಬಾ ಅಸಮಾಧಾನ, ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಇವತ್ತು 4ನೇ ದಿನವಾದಂಥ ಇಂದು ಹೋರಾಟವನ್ನು ಉಭಯ ಸದನಗಳಲ್ಲಿ ಏನು ಕಲಾಪ ಆರಂಭವಾಗುತ್ತಿದ್ದಂತೆ ಕಪ್ಪು ಪಟ್ಟಿಯನ್ನು ಧರಿಸಿ ಈ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅತ್ತ ವಿಧಾನ ಪರಿಷತ್ನಲ್ಲಿ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಏನು ಬಿಜೆಪಿ ಸದಸ್ಯರು ಮತ್ತು JDS ಸದಸ್ಯರು ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮುಖಾಂತರ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಮೊದಲು ರಾಜೀನಾಮೆಯನ್ನು ಕೊಡಿ, ಆ ಬಳಿಕ ಸದನವನ್ನು ನಡೆಸೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇತ್ತ ವಿಧಾನಸಭೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪ್ರಸಂಗ ಕೂಡ ಕಂಡುಬಂತು. ಮೊದಲು ರಾಜೀನಾಮೆಯನ್ನು ಕೊಡಿಸಿ ಆಮೇಲೆ ನಾವು ಕಲಾಪ ಸುಗಮ ಕಲಾಪದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗ್ತೀವಿ ಅಂತ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಉಭಯ ಸದನಗಳ ಆರಂಭಕ್ಕೂ ಮುನ್ನ ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಸಚಿವ ನಾಗೇಂದ್ರ ಅವರು ವಿರೋಧ ಪಕ್ಷಗಳ ವಿರುದ್ಧ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾದರು. ಯಾವ ರೀತಿಯಾಗಿ ನೋಡಿ, ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಏನು ಸಂಸದರ ಪೈಕಿ, ಬಿಜೆಪಿ ಸಂಸದರ ಪೈಕಿ 126 ಮಂದಿ ಸಂಸದರ ವಿರುದ್ಧ ಗಂಭೀರವಾದಂಥ ಆರೋಪಗಳಿದ್ದಾವೆ. ಏನು ಅತ್ಯಾಚಾರದ ಆರೋಪ ಇದೆ, ಕೊಲೆ ಯತ್ನ ಪ್ರಕರಣಗಳ ಆರೋಪ ಇದೆ, ಕಳ್ಳತನದ ಆರೋಪಗಳಿದ್ದಾವೆ. ಇಷ್ಟೆಲ್ಲ ಗಂಭೀರ ಆರೋಪ ಇದ್ರೂ ಕೂಡ ನೀವು ಯಾಕೆ ಅವರ ರಾಜೀನಾಮೆಗೆ ಇದನ್ನ ಮಾಡ್ತಾ ಇಲ್ಲ, ನೀವು ಪಟ್ಟನ ಹಿಡಿತಾ ಇಲ್ಲ? ಎಸ್ಪೆಷಲಿ ಅಸ್ಸಾಂ ಮುಖ್ಯಮಂತ್ರಿ ಬಿಸ್ವಾನ್ ಶರ್ಮಾ ಆಗಿರ್ಬೋದು, ಸೋಮೇಂದ್ರ ಮುಖರ್ಜಿ ಆಗಿರ್ಬೋದು, ಇವರೆಲ್ಲರ ವಿರುದ್ಧವೂ ಕೂಡ ಸಾಕಷ್ಟು ಆರೋಪಗಳಿದ್ದಾವೆ. ಅವರ ರಾಜೀನಾಮೆಯನ್ನು ನೀವು ಕೇಳಿ ಫಸ್ಟ್ ಅನ್ನುವಂಥ ನಿಟ್ಟಲ್ಲಿ ಏನು ಎಮೋಷನಲಿ ಆಗಿ, ಭಾವನಾತ್ಮಕವಾಗಿ ಒಂದು ದಲಿತಾಸ್ತ್ರವನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ನಾನೊಬ್ಬ ಆದಿವಾಸಿ ಸಮುದಾಯಕ್ಕೆ ಸೇರಿದಂತವನು, ನಾನೊಬ್ಬ ಆದಿವಾಸಿ ಸಮುದಾಯದ ಸಚಿವನ ಮೇಲೆ ಈ ರೀತಿಯಾದಂಥ ಒಂದು ಬಲ ಪ್ರದರ್ಶನ ಯಾಕೆ, ನಿಮ್ಮ ದುಂಡಾವರ್ತನ ಏಕೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಭಾವನಾತ್ಮಕವಾದಂತ ಒಂದು ಅಸ್ತ್ರ ಪ್ರಯೋಗವನ್ನ ಇವತ್ತು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಉಭಯ ಸದನಗಳಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲಿಖಿತವಾಗಿ ಉತ್ತರವನ್ನ ಕೊಟ್ಟಿರುವಂತದ್ದು. ರಕ್ಷಾ. ಓಕೆ, ಧನ್ಯವಾದಗಳು ತಿಮ್ಮೇಗೌಡ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ.